ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಹೊಸ ಬೆಳವಣಿಗೆಗಳು ಆಗ್ತಾ ಇದೆ. ನಿಗೂಢವಾಗಿದೆ ಸತೀಶ್ ಜಾರಕಿಹೊಳಿಯ ನಡೆ. ಸಿದ್ದುಗೆ ಟಕ್ಕರ್ ಅನ್ನ ಕೊಡ್ತಿದ್ದಾರಾ? ಬೆಳಗಾವಿಯ ಸಾಹುಕಾರ ಇರುವಂತ ಪ್ರಶ್ನೆ ಉದ್ಭವ ಆಗಿದೆ. ಸೈಲೆಂಟ್ ಆಗಿನೇ ರಣತಂತ್ರವನ್ನ ಹೆಣೆತಿದ್ದಾರಾ ಸತೀಶ್ ಜಾರಕಿಹೊಳಿ? ರಾಹುಲ್ ಗಾಂಧಿ ಜೊತೆ ಸತೀಶ್ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ದಾರೆ. ದೆಹಲಿಯಲ್ಲಿ ರಾಘವನ್ನ ಭೇಟಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ತೀವ್ರ ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿಯ ನಡೆ. ಇನ್ನು ರಾಹುಲ್ ಗಾಂಧಿ ಭೇಟಿಯ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಭೇಟಿಯ ಬಳಿಕ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಹುಲ್ ಗಾಂಧಿ ಭೇಟಿಯ ಬಳಿಕ ಸೈಲೆಂಟ್ ಮೂಡ್ ನಲ್ಲಿದ್ದಾರೆ ಸತೀಶ್. ಈಗ ಸತೀಶ್ ಜಾರಕಿಹೊಳಿಯ ಮೌನದ ಬಗ್ಗೆಯೂ ಹಲವು ಅನುಮಾನಗಳು ಮೂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೆ ಒಂದು ಬೆಳವಣಿಗೆಗಳು ಆಗ್ತಾನೆ ಇದೆ. ಅತ್ತ ಈಗಾಗಲೇ ಮೈತ್ರಿ ಪಡೆಗಳು ಸಿಎಂ ಸಿದ್ದರಾಮಯ್ಯನವರು ಅನೇಕ ಹಗರಣ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೊಡಬೇಕು ಅಂತ ತಾಕೀತನ್ನ ಮಾಡಿದ್ದಾರೆ. ಇನ್ನು ಹಗರಣಗಳ ವಿಚಾರ ಅಂತೂ ಕೋರ್ಟ್ ಅಂಗಳದಲ್ಲಿದೆ. ಇನ್ನು ಕಾಂಗ್ರೆಸ್ನಲ್ಲೇ ಸ್ವಪಕ್ಷದ ಮುಖಂಡರು ನಾಯಕರಿಂದಲೇ ಸಿಎಂ ಆಗಬೇಕು, ಸಿಎಂ ಕುರ್ಚಿಯ ಗದ್ದುಗೆಯನ್ನ ಏರ್ಬೇಕು ಎನ್ನುವಂತ ಆಸೆಯನ್ನ ಬಹಿರಂಗವಾಗಿನೇ ತೋಡ್ಕೊಳ್ತಿದ್ದಾರೆ. ಇವೆಲ್ಲದರ ನಡುವೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಯ ನಡೆ ಒಂದಿಷ್ಟು ನಿಗೂಢವಾಗಿಬಿಟ್ಟಿದೆ. ಹಲವು ಅನುಮಾನಗಳು ಮೂಡ್ತಾ ಇದೆ. ಹಾಗಾದ್ರೆ ಸೈಲೆಂಟ್ ಆಗಿನೇ ಸಿದ್ದುಗೆ ಟಕ್ಕರ್ ಅನ್ನ ಕೊಡ್ತಿದ್ದಾರಾ ಬೆಳಗಾವಿಯ ಸಾಹುಕಾರ ಅನ್ನುವಂತ ಸಾಕಷ್ಟು ಅನುಮಾನಗಳು ಶುರು ಆಗ್ತಾ ಇದೆ. ಸೈಲೆಂಟ್ ಆಗಿನೇ ರಣತಂತ್ರವನ್ನ ಹೆಣೆದಿದ್ದಾರಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ಯಾಕಂತಂದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇದೇ ವಿಚಾರ ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವ ಮಾಡುವಂತೆ ಮಾಡಿಬಿಟ್ಟಿದೆ. ಇನ್ನು ರಾಹುಲ್ ಗಾಂಧಿ ಅವರನ್ನ ಯಾಕೆ ಭೇಟಿಯಾಗಿದ್ರು, ಭೇಟಿಯ ವೇಳೆ ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಯಾವುದರ ಸುಳಿವನ್ನು ಕೂಡ ಬಿಟ್ಟುಕೊಡ್ಲಿಲ್ಲ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಭೇಟಿಯ ಬಳಿಕ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇದೇ ವಿಚಾರದಿಂದ ಈಗ ಸತೀಶ್ ಜಾರಕಿಹೊಳಿಯ ಮೌನದ ಬಗ್ಗೆಯೂ ಕೂಡ ಹಲವು ಅನುಮಾನಗಳು ಮೂಡ್ತಾ ಇದೆ. ಅತ್ತ ಸಿಎಂ ಸಿದ್ದರಾಮಯ್ಯನವರಿಗೆ ಏನಾದರೂ ರಣತಂತ್ರವನ್ನ ಹೆಣೆದು ಬಿಟ್ಟಿದ್ದಾರಾ? ಈ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಶ್ನೆಗಳು, ಅನುಮಾನಗಳ ಹೊತ್ತವೇ ಬೆಳೆದು ಬಿಟ್ಟಿದೆ.